ಜಾಜಿ ಜಂಬಲ್ ದಿನಿಯವರೇ ಪಂದ್ಯಕ್ಕೆ ರೆಡಿನಾ? ರೆಡಿ. ಆದ್ರೆ ಮನೆಯಲ್ಲಿರೋರು ಯಾರಿಗೂ ಹೇಳಬಾರ್ದು. ಅಲ್ಲ, ಇನ್ನೂ ಒಂದ್ಸಲ ಯೋಚನೆ ಮಾಡಿ ನೋಡಿ. 3 ಗಂಟೆ ಅಂದ್ರೆ 1.5 ಸಿನಿಮಾ ನೋಡಿದಷ್ಟು ಟೈಮು. ಅಕಸ್ಮಾತ್ ನೀವು ಶವಾಸನ ಹಾಕಿದಾಗ ಯಾವ್ದಾದ್ರು ಒಂದು ಸೊಳ್ಳೆ ಬಂದು ನಿಮ್ಗೆ ಕೆನೆ ಕಚ್ಬಿಟ್ರೆ, ಮನೆಯವ್ರು ಯಾರಾದ್ರೂ ಬಂದು ಮಾತಾಡ್ಬಿಟ್ರೆ, ಯಾರೇ ಡಿಸ್ಟರ್ಬ್ ಮಾಡ್ಲಿ, 4 ಜನ ಬಂದು ನಾನು ಹೊತ್ಕೊಂಡು ಹೋಗ್ಲಿ, ನಾನ್ ಮಾತ್ರ ಕಣ್ಬಿಡಲ್ಲ, ಶವಾಸದಿಂದ ಏಳಲ್ಲ. 50,000 ರೆಡಿ ಮಾಡ್ಕೊಂಡು. ಮೊದ್ಲು ಪಂದ್ಯ ಗೆಲ್ರಿ. ವ್ಯಾಯಾಮ ಮಾಡಿ ಮಾಡಿ ಸುಸ್ತಾಗಿ ಮಲಗಿದ್ದಾರೆ ಅನ್ಸುತ್ತೆ. ರಾಜ್ಯಕ್ಕ, ರಾಜ್ಯಕ್ಕ, ನನ್ನ ಅಕ್ಕ ಅಂದ್ರೂ ಮಾತಾಡ್ತಿಲ್ಲ. ರಾಜ್ಯಕ್ಕ, ರಾಜ್ಯಕ್ಕ, ಏನು ಯಜಮಾನ್ರೆ? ಏನಾಯ್ತ ಚಪ್ಪ? ರಾಜ್ಯಕ್ಕ ಎದ್ದೇಳ್ತಾನೆ ಇಲ್ಲ. ಜಾಜಿ, ಜಾಜಿ, ಏನಮ್ಮ ಜಾಜಿ? ಅದ್ಕೆ 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 ಎದ್ದೇಳಿ, ಅದ್ಕೆ ಅದ್ಕೆ. ಏನಪ್ಪ ಉಸಿರು ಒಳಗಡೆನೆ ಹೋಗ್ತಾ ಇಲ್ಲ? ಉಸಿರು ಆಚೆ ಹೋಗ್ತಾ ಇದ್ಯಾ? ಔಟ್ ಗೋಯಿಂಗು ಇಲ್ಲ, ಇನ್ಕಮಿಂಗು ಇಲ್ಲಪ್ಪ. ಹಾಗಿದ್ರೆ ಬ್ಯಾಟ್ರಿ ಡೆಡ್ ಆಗಿರ್ಬೇಕು. ಸ್ವಲ್ಪ ಸುಮ್ನೆ ಇರ್ತೀಯಪ್ಪ. ಪಾಂಡುರಂಗ ನೋಡ್ತಾ ಸುಮ್ನೆ ಇದೆಯಲ್ಲೋ, ಎದೆ ಬಿಡ್ತಾ ನಿಂತು ಹೋಗಿಲ್ಬೇಕು. ಬೇಗ ಡಾಕ್ಟರ್ನ ಕಳ್ಸೋ. ಡಾಕ್ಟರ್ನ ಯಾಕೆ ಕರ್ಸ್ತೀರಾ ಯಜಮಾನ್ರೆ? ಸುಮ್ನೆ ದುಡ್ಡಂಡ. ಬಾಯೇ, ಇಲ್ಲಿ ಹಂಗಾತ ಮಲ್ಕೊಂಡ್ರದ್ ಬೇರೆ ಯಾರೋ ಅಲ್ಲ, ನಾನು ಹೆಂಡ್ತಿ. ಈ ಜಾಗಕ್ಕೆ ಯಾವಾಗ ಬರ್ತೀಯ ಅಂತ ಕಾಯ್ತಾನೆ ಇರ್ತೀನಿ. ಬೇಗ ಡಾಕ್ಟರ್ನಾದ್ರೂ ಕಲಿಬಾರ್ದೇನೋ? ಪಲ್ಸ್ ನಿಂತೋಗ್ಬಿಟ್ಟಿದೆ ಕಣ. ಅಂತಿಂತ ಡಾಕ್ಟರ್ ಕರ್ಸಿದಾಗಲ್ಲ. ಪಲ್ಸ್ ಪ್ರಕೃತಿನ ಅಂತ ಒಬ್ಬ ಡಾಕ್ಟರ್ ಇದಾರೆ, ಅವ್ರನ್ನೇ ಕರ್ಸ್ಬೇಕು. ಮಾವ, ಪಲ್ಸ್ ಪ್ರಕೃತಿನ ಅಳಿ ಅಂದ್ರೆ ಇದವ್ರು ನಾವು ಮಾಡ್ಕೊಂಡ್ರಪ್ಪ. ಫೋನ್ ಮಾಡ್ಬಿಟ್ಟು ಆದಷ್ಟು ಬೇಗ ಮನೆಗೆ ಕರ್ಸಿ. ಹಲೋ, ಪ್ರಕೃತಿನವರ? ನಾನು ಪಾಂಡುರಂಗ ಗಂಡುಗಲಿ ಅವರ ಮನೆ ಅಳಿಯ ವಿಠಲ್ ಮೂರ್ತಿ ಎಮ್ಮೆ. ಎಮ್ಮೆ ಅಂದ್ರೆ ಮನೆ ಅಳಿಯ ಅಂತಾರೆ, ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗತ್ತಾ? ಡಾಕ್ಟ್ರೆ, ಬೇಗ ಮನೆಗೆ ಬಂದ್ಬಿಡ್ರಿ. मेरा नाम डॉक्टर पल्स प्रकृतिन. ಆವಜ್ಜಿ ಆವೋ, ನನ್ನ ಹೆಂಡತಿ ಬೆಳಗ್ಗೆಯಿಂದ ಅಂತೆಲ್ಲ ಹೂ ಅಂತೆಲ್ಲ ಒಂದ್ಸಲ ಚೆಕ್ ಮಾಡ್ಬಿಡಿಪ್ಪ. अरे इसकी ये अल्लाह ಬಾಡಿಗೆ ಮಲಗಿಸ್ಬಿಟ್ಟಿದ್ದಾರೆ, ಉಸಿರಿಗೆ ಹೋಗ್ಬಿಟ್ಟೈತೆ. ಅದನ್ನೇ ಚೆಕ್ ಮಾಡಿ ಅಂತ ಹೇಳ್ತಾ ಇರೋದು. ಅರೆ ಪಲ್ಸ್ಗೆ ಐತಲ್ರಿ ಡಾಕ್ಟ್ರ್, ನೀವು ಹುಡುಕ್ಬೇಕಾಗಿರೋದು ಈ ಕೈನ. ಓ ये अल्लाह कब गया कैसा गया पल्स है गायब. अरे इसके ಕಣ್ಗೆ ಹೋಗೈತೆ, ಪಲ್ಸ್ಗೆ ಹೋಗೈತೆ, ಬಾಡಿ ಗಡ್ಬಡ್ ಐಸ್ಕ್ರೀಮ್ ಆಗೈತೆ. कसम से ಈಕೆ ಸತ್ತು 10 ಮಿನಿಟ್ಗೆ ಆಗೈತೆ. ಅಮ್ಮ, ಏನಿದೆ ಗ್ರಂಥದಲ್ಲಿ? ನಮ್ಮ ವಂಶದ ಕೊನೆ ಪುಟವನ್ನು ತಿರುಗಿಸ್ಬಿಟ್ಟೆ ಕಣೆ. ಇದುವರೆಗೂ ನಮ್ಮ ಗಂಡುಗಲಿ ವಂಶದಲ್ಲಿ ಯಾರೂ ವಿದುಳ ಆಗಿರಲಿಲ್ಲ. ಆದ್ರೆ ಈಗ ನಮ್ಮ ಅಣ್ಣ ಆಗಿದಾನಲ್ಲ, ಅದಕ್ಕೆ ಏನ್ ಪರಿಹಾರ ಇದೆ? ಪರಿಹಾರ ಇದೆ. ನಮ್ಮ ಗಂಡುಗಲಿ ವಂಶದಲ್ಲಿ ಕ್ಷಣ ಎತ್ತೋದಕ್ಕೂ ಮುಂಚೆ ಮನೆ ಯಜಮಾನನಿಗೆ ಇನ್ನೊಂದು ಮದುವೆ ಆಗಬೇಕು. ಆ ನವ ದಂಪತಿಗಳು ಹೆಣ್ಣಕ್ಕೆ ಪೂಜೆ ಮಾಡಿ ಕ್ಷಣನ ಹೊರಗಡೆ ಸಾಗಿಸ್ಬೇಕು. ಇಲ್ಲ ಅಂದ್ರೆ ನಮ್ಮ ವಂಶಕ್ಕೆ ಕೆಟ್ಟದು ನಡೆಯುತ್ತೆ. ಓ ಮೈ ಗಾಡ್, ಮನೇಲಿ ಏನೋ ನಡೀತಾ ಇದೆ. ಎದ್ರೆ 50,000 ಹೋಗುತ್ತೆ, ಮಲ್ಗಿದ್ರೆ ನನ್ ಸಂಸಾರನೇ ಹಾಳಾಗುತ್ತೆ. ಹುಡುಗಿ ನೋಡಿದ್ರೇನೋ? ಲಕ್ಷಣವಾಗಿದ್ದಾಳೆ. ನೋಡಮ್ಮ, ಅವನೇ ಹುಡುಗ, ಚೆನ್ನಾಗಿ ನೋಡ್ಕೊ. ರಂಗಮ್ಮದವ್ರೆ, ನಾನು ಇಂಥ ವಿಚಿತ್ರನ ಎಲ್ಲೂ ನೋಡಿರ್ಲಿಲ್ಲ. ಮನೆ ಹೆಣ ಇಟ್ಕೊಂಡು ನಾನು ಇದೇ ಮೊದಲನೇ ಸರಿ ಮದುವೆ ಮಾಡಿಸ್ತಾ ಇರೋದು. ಏನ್ ಮಾಡೋದು ಶಾಸ್ತ್ರಿಗಳೇ, ನಮ್ಮ ಗಂಡುಗಲಿ ವಂಶದಲ್ಲಿ ಸೊಸೆ ಅನ್ನೋ ಪೋಸ್ಟ್ ಖಾಲಿ ಇರಬಾರ್ದು. ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಮುಂಚೆ ಗಂಡ ಬಿದುಳನಾಗಿರ್ಬಾರ್ದು. ಅದಕ್ಕೆ ಈ ಮದುವೆ. ಈಗ ಹಾರ ತಗೋ, ಟೈಮ್ ಆಗ್ತಾ ಇದೆ. ಏನ್ ಮೂರ್ತಕ್ಕ? ಅಲ್ಲ, ಹೆಣ ಕೊಳೆಯೋದಕ್ಕೆ. ಹಾರ ಬದಲಾಯಿಸ್ಕೊಳ್ಳಿ. ನಾನು ಹೀಗೆ ಮಲ್ಗೆ ಇದ್ರೆ ತಾಳಿ ಕಟ್ಟ ಬಿಡ್ತಾರೆ. ಹೇಗಾದ್ರೂ ಮಾಡಿದ್ದನ್ನ ತಪ್ಪಿಸ್ಬೇಕು. ಮಾತ್ರೋಶ್ರೀ ಹಂಗಮ್ಮನವ್ರೆ, ಜಾಜಿ ಜಂಬಲ್ ದಿನ್ನಿಯವರ ಮಧ್ಯೆ ನನ್ನ ಮಧ್ಯೆ ಒಂದು ಪಂದ್ಯ ಏರ್ಪಟ್ಟಿತ್ತು. ಏನ್ ಪಂದ್ಯ ಅಣ್ಣ? ಇವ್ರು ಏನೋ ದೊಡ್ಡದಾಗಿ 3 ತಾಸು 10 ಹೆಣ ತರ ಶವಾಸನ ಹಾಕ್ತೀನಿ ಅಂತ ಚಾಲೆಂಜ್ ಕಟ್ಬಿಟ್ಟಿದ್ರು. ಅದ್ರಲ್ಲಿ ಏನಾದ್ರೂ ಇವ್ರು ಗೆದ್ದಿದ್ರೆ ಇವ್ರಿಗೆ ನಾನು 50,000 ರೂಪಾಯಿ ಕೊಡ್ಬೇಕಿತ್ತು. ಹೇಗಾದ್ರೂ ಮಾಡಿ ಪಂದ್ಯನ ನಾನೇ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ನಾಟಕ ಮಾಡ್ಬಿಟ್ಟೆ.